ಶೇಕಡ 10 ಸಂಖ್ಯಾತ ಓಟ್ನೆಲ್ಲ ತೆಗೆದುಹಾಕುವಂಥ ವ್ಯವಸ್ಥೆ ಭಾಳ ವ್ಯವಸ್ಥಿತವಾಗಿ ನಡೀತಾ ಇತ್ತು. ಇದು ಅನೇಕ ಕ್ಷೇತ್ರಗಳಲ್ಲಿ ನಡ್ಕೊಂಡು ಬರ್ತಾ ಇದ್ದು ಮಹದೇವಪುರ ಇರ್ಬೋದು, ಗಾಂಧಿನಗರ ಇರ್ಬೋದು, ಆಳಂದ ಇರ್ಬೋದು ಮತ್ತು ದೇಶದ ವಿವಿಧ ರಾಜ್ಯಗಳಲ್ಲೂ ಕೂಡ ಇದು ನಡ್ಕೊಂಡು ಬಂದಿರ್ತಕ್ಕಂಥ ನಾಯಕರಾದ ಪ್ರಶ್ನೆಗಳನ್ನು ಕೇಳುತ್ತೆ. ಇವತ್ತರೆಗೂ ಉತ್ತರ ಕೊಡಲಿಲ್ಲ. ನಮಗೆ ಮಾಹಿತಿ ಕೊಡಿ ಅಂತ ಹೇಳ್ತಾರೆ, ನಾವು ಅವ್ರ ಮಾಹಿತಿಯನ್ನು ಕೇಳ್ತೀವಿ. ಮಾಹಿತಿ ಹಕ್ಕು ಕಾಯ್ದೆ ಈ ದೇಶದಲ್ಲಿ ಬಂದಿದೆ, ಅದು ಕೂಡ ಕೊಡ್ತಾ ಇಲ್ಲ. ನನ್ನೇ ಕೇಳೋದು, ನಾನು ಎತ್ಕೊಂಡೋಗಿ ರೆಪ್ರೆಸೆಂಟೇಷನ್ ಕೊಟ್ಟು ಬಂದೆ, ಇನ್ಫಾರ್ಮೇಷನ್ ಬೇಕು ನನಗೆ ಬಿಡಿ. COD ಎನ್ಕ್ವೈರಿ ಮಾಡಿದಾಗ ನಮ್ಮ ಪೊಲೀಸ್ ಆಫೀಸರ್ಸು 18 ಕಾಗದ ಬರ್ದವ್ರೆ, ನಮಗೆ ಡಾಟಾ ಕೊಡಿ ಅಂತೇಳಿ. ಇನ್ಫಾರ್ಮೇಷನ್ನು, ಟೆಲಿಫೋನ್ದು ಮತ್ತೊಂದನ್ನು ಯಾರು ಅದಕ್ಕೆ ಕೊಡಲಿಲ್ಲ. ಅದು ತನಿಖೆ ಮಾಡಿ ರಿಪೋರ್ಟ್ ಕೂಡ ಈಗಾಗಲೇ ಬಂದಿಲ್ಲ. ಎರಡನೇದು ತಮಗೆಲ್ಲ ಗೊತ್ತಿದೆ, ಚಿಲ್ಮೆ ಹೆಸರಿನಲ್ಲಿ ಒಂದು ದೊಡ್ಡ ದಂಧೆ ನಡೆಸಿ ಐಡೆಂಟಿಫಿಕೇಶನ್ ಕಾರ್ಡ್ನ BJP ಕಾರ್ಯಕರ್ತರಿಗೆ ಬೇರೆಯವರಿಗೆಲ್ಲ ಕೊಟ್ಕೊಂಡು ಮಾಡ್ತಾ ಇದ್ದನ್ನು ಅದನ್ನು ಕೂಡ ಕೆಲವು ಆಫೀಸರ್ಸ್ ಕೂಡ ಸಸ್ಪೆಂಡ್ ಆಗಿ ಅದರ ಮೇಲೆ ಕೂಡ ಒಂದು ದೊಡ್ಡ ತನಿಖೆ ಕೂಡ ನಡೆದು ನಾನು ಡೆಲ್ಲಿಯಲ್ಲಿ ಎಲೆಕ್ಷನ್ ಕಮಿಷನನ್ನು ಭೇಟಿ ಮಾಡಿ ಆಗ ಒಂದು ದೊಡ್ಡ ಉದಾಹರಣೆ ಕೂಡ ಅದು ಕೂಡ ಒಂದು ದೊಡ್ಡ ಪ್ರೊಸೆಸ್ಸಲ್ಲಿ ಇದೆ. ಸೊ ಇದನ್ನೆಲ್ಲ ರಾಜ್ಯದ ಜನತೆಗೆ ತಿಳಿಸ್ಬೇಕು, ದೇಶದ ಜನತೆಗೆ ತಿಳಿಸ್ಬೇಕು. ಬರೀ ಕರ್ನಾಟಕ ಪ್ರಾಬ್ಲಮ್, ಹರಿಯಾಣ ಇರ್ಬೋದು, ಬಿಹಾರ್ ಇರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಕಡೆನೂ, ಮಹಾರಾಷ್ಟ್ರ ಎಲ್ಲ ಕಡೆನೂ ನಡ್ಕೊಂಡು ಬಂದಿದೆ. ಇದನ್ನು ನಾನು ಎಲೆಕ್ಷನ್ ನಾವು ಗೆದ್ದಿರ್ಬೋದು, ಸೋತಿರ್ಬೋದು, ಅದು ಬೇರೆ ವಿಚಾರ. ಪ್ರಜಾಪ್ರಭುತ್ವ ಉಳಿಸ್ಬೇಕು, ಸಂವಿಧಾನ ಉಳಿಸ್ಬೇಕು, ಮತದಾನದ ಹಕ್ಕು ನಮ್ಮೆಲ್ಲರೂ ಕೂಡ ಕೊಡಬೇಕು ಅಂತ ನಮ್ಮ ಪಕ್ಷದ ಉದ್ದೇಶ. ರಾಹುಲ್ ಗಾಂಧಿಯವರಾಗಲಿ, ಖರ್ಗೆ ಸಾಹೇಬರಾಗಲಿ ಸ್ವಂತಕ್ಕೇನು ಮಾಡ್ತಾ ಇದ್ದಾರೆ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ನ್ಯಾಯ ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಕರ್ನಾಟಕದಿಂದ ಕೂಡ ಸಾವಿರಾರು ಜನ ಬಂದಿದ್ದಾರೆ. ಸೊ ಬೇಕಾದಷ್ಟು ಜನ ಎಲ್ಲ ನಮಗೆ ಟ್ರೈನ್ ತೊಗೊಂಡು ಕೊಡ್ತೀವಿ ಅಂತ ಹೇಳಿದ್ರು. ಲಾಸ್ಟ್ ಮೂಮೆಂಟಲ್ಲಿ ಟ್ರೈನು, ಸ್ಪೆಷಲ್ ಟ್ರೈನ್ ಕ್ಯಾನ್ಸಲ್ ಆಯಿತು. ಅವ್ರಿಗೇನೋ ಪ್ರಾಬ್ಲಮ್ ಇರಬೇಕು ಅಂತ ಕಾಣ್ತದೆ. ಫಸ್ಟ್ ಕೊಡ್ತೀವಿ ಅಂತ ಹೇಳಿದ್ರು, ನಾವು ಲೆಟ್ರ್ ಬರೆದಿದ್ದು ದುಡ್ಡು ಕಟ್ಟಕ್ಕೆಲ್ಲ ಕೋಟಿ ಚೀಲ ಕಟ್ಟಬೇಕು ಅಂತ ಹೇಳೋದು, ಅದನ್ನು ಕೂಡ ನಾವು KPCCಯಿಂದೆಲ್ಲ ರಿಲೀಸ್ ಮಾಡ್ತಾ ಇದೆ. ಅಷ್ಟೊತ್ತಿಗೆ ತಿರ್ಗಾ ಇಲ್ಲ ಕೊಡೋಕ್ಕಾಗಲ್ಲ ಅಂತೇಳಿ ಮಾಹಿತಿ ಬಂತು. ಸೊ ಅದಕ್ಕೆ ನಾನು ಆಯಿತು, ಇನ್ನೇನು ಮಾಡೋಕ್ಕಾಗ್ತದೆ. ಕೆಲವೆಲ್ಲ ಬೋಗಿಗಳಲ್ಲಿ ಅವರವರೇ ಬುಕ್ ಮಾಡಿಕೊಂಡು ಎಲ್ಲ ಬಂದಿದ್ದಾರೆ. ಫ್ಲೈಟ್ಸಲ್ಲೂ ಕೂಡ ಬಂದಿದ್ದಾರೆ. 1000ಕ್ಕೂ ಹೆಚ್ಚು ಜನಕ್ಕೆ ಈಗಾಗಲೇ ನಾವು ರೂಮ್ ಕೂಡ ಕೊಟ್ಟಿದ್ದೇವೆ. ಫಸ್ಟ್ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದೆ ಅವ್ರು ಮಾತ್ರ ಮಾಡ್ಕೊಂಡಿದ್ದೀವಿ. ಲಾಸ್ಟಲ್ಲಿ ನಮ್ಮ ಕೈಲಿ ಮಾಡ್ಕೋಬೇಕಾಗಿಲ್ಲ. ಈಗ 3-4 ಜಾಗದಲ್ಲಿ ಆಗಿದೆ. ಸೊ ವ್ಯವಸ್ಥಿತವಾಗಿ ನಡ್ಕೊಂಡು ಬಂದಿದೆ. ಸೊ ನಮ್ಮ ಅನೇಕ 100ಕ್ಕೂ ಹೆಚ್ಚು ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಎಲ್ಲ ಬರ್ತಾ ಇದ್ದಾರೆ. ಅಸೆಂಬ್ಲಿ ನಡೀತಾ ಇದೆ, ಅದು ಅವರೆಲ್ಲ ವಾಪಸ್ ಹೋಗಬೇಕಾಗಿದೆ. ಆ ದೃಷ್ಟಿಯಿಂದ ಇವತ್ತು ನಾನು ಮುಂಚಿತವಾಗಿ ಸ್ವಲ್ಪ ನೋಡೋಣ. ಸರ್, ಈಗ 2 ಬಾರಿ ಪ್ರೆಸ್ ಮೀಟ್ ಮಾಡಿದಾಗಲೂ ಕೂಡ ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ಸಮಸ್ಯೆಗಳಾಗಿತ್ತು ಆ ಪ್ರತ್ಯಕ್ಷ ಮಾಡಿದ್ರು. ಈಗ ನಾಳೆ ಏನಾದರೂ ಆ ರೀತಿಯಾದಂತ ಅಂತ ರಾಹುಲ್ ಗಾಂಧಿ ಅವರು ಸತ್ತೋಗಿರೋರನ್ನ ಭೇಟಿ ಮಾಡಿದ್ದಾರೆ. ಯಾರು ಸತ್ತೋಗಿದ್ದಾರೆ, ಯಾರು ಓಟು ಸತ್ತೋಗಿದ್ದಾರೆ ಅಂತ ಡಿಲೀಟ್ ಮಾಡಿದ್ದಾರೆ, ಅವ್ರನ್ನ ಕರೆಸು ಕೂಡ ಭೇಟಿ ಮಾಡಿದ್ದಾರೆ. ಸೊ ನೀವೆಲ್ಲ ಸೇರಿ ಇನ್ವೆಸ್ಟಿಗೇಷನ್ ಮಾಡಿ ಒಂದೇ ಮನೆಯಲ್ಲಿ 80 ಓಟ್ ಇದ್ದಿದ್ದು ಆ ಮನೆಗೂ ಕೂಡ TV ನೀವೇ ಎಲ್ಲ ತೋರಿಸಿದ್ದೀರಿ. ಇವೆಲ್ಲ ಕೂಡ ಆಗಿದೆ. ನಾಳೆ ನಾವೇನು ಪ್ರದರ್ಶನ ಏನು ಮಾಡಬೇಕಾಗಿಲ್ಲ. ಇರೋವಂಥ ಒಂದು 2 ಅವರ್ ಟೈಮಲ್ಲಿ ನಾವು ಏನು ಜನಕ್ಕೆ ಸಂದೇಶ ಕೊಡಬೇಕು, ಜಾಗೃತಿ ಮೂಡಿಸ್ಬೇಕು, ಆ ಕೆಲಸನ ನಮ್ಮ ಪಕ್ಷ ಮಾಡ್ತದೆ. ನಮ್ಮ ಪಕ್ಷ ಇರೋದೇ ಈ ದೇಶದ ಒಂದು ಬದ್ಧತೆಗೋಸ್ಕರ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದೆ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದೆ, ಈ ದೇಶಕ್ಕೆ ರಾಷ್ಟ್ರಧ್ವಜ ಕೊಟ್ಟಿದೆ, ರಾಷ್ಟ್ರಗೀತೆ ಕೊಟ್ಟಿದೆ, ನಿಮ್ಗೆ ಅನೇಕ ಹಕ್ಕುಗಳನ್ನು ಕೂಡ ನಾವೆಲ್ಲ ಕೊಟ್ಟಿದ್ದೇವೆ. ನಾಳೆ ಸಂಜೆ 7 ಗಂಟೆಗೆ ಸೋನಿಯಾ ಗಾಂಧಿ ಪ್ರತ್ಯೇಕ ಮೀಟಿಂಗ್ ನನಗೆ ಈಗ ಸದ್ಯಕ್ಕೆ ಈಗ ಬಂದಿದ್ದೀನಿ. ಏನಾದ್ರು ಕೇಳೋರು ನಿಗದಿ ಆಗಿದೆಯಾ ಆ ರೀತಿ ಚರ್ಚೆ? ನಾನು ನನಗೆ ಜೊತೆಗೆ ನನಗೊಂದು ಕಾಟ ಇದೆ. ಇವ್ರದ್ದು ಯಾವುದೋ ಪೊಲೀಸ್ ಸ್ಟೇಷನ್ ಅವರು ನೋಟಿಸ್ ಕೊಟ್ಟವ್ರೆ, 19 ಒಳಗಡೆ ಬಂದು ನೀವು ನಮಗೆ ಅದೇ ನಾವು ಕೊಡಬೇಕು, ನ್ಯಾಷನಲ್ ದುಡ್ಡು ಕೊಟ್ಟಿದ್ದರು. ಸೊ ಅದು ಹೇಳಿದ್ದಾರೆ. ಅದು ನಮ್ಮ ಲಾಯರ್ಗೆ ಬರಕ್ಕೆ ಹೇಳಿದ್ದೀನಿ. ಸೋಮವಾರ ಏನಾದ್ರು ಹೋಗ್ತೀರಾ ಸರ್? ಮೋಸ್ಟ್ಲಿ ನಾನು ಹೋಗ್ಬೇಕಾಗ್ತದೆ. ಅಲ್ಲ, ನೀವೇನಾದ್ರೂ ಕೇಳಿದ್ರೆ ಹೋಗ್ತೀರಾ ಅಥವಾ ಉತ್ತರ ನೋಡ್ತೀನಿ. ಫಸ್ಟ್ ನಮ್ಮ ಲೀಗಲ್ ಫ್ರೆಂಡ್ಸ್ ಎಲ್ಲ ಭೇಟಿ ಮಾಡ್ಬೇಕಲ್ಲ.
ನಿಮ್ಮಂಥವ್ರು ಸರೆಲ್ಲ ತೆಗೆದುಕೊಂಡು ಮಾಡಿ ಖುದ್ದಾಗ ಹೋಗೋದು ನಿಮ್ಗೆ ತಿಳಿಸಿದ ಸರ್ ತಾವೇನಾದ್ರೂ ಸಮಯಕ್ಕೆ ಅವರಿಗೆ ಏನ್ ಬೇಕಾಗ್ತದೆ? ಬೆಳಗ್ಗೆ ಹಾ. ನಾನು ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಊಟಕ್ಕೂ ಕರೆದಿದ್ದಾರೆ. ಎಲ್ಲಿ ಇಂದಿರಾ ಭವನ ಊಟಕ್ಕೆ ಹೋಗ್ತಾರೆ. ಊಟಕ್ಕೆ ಹೋದಾಗ ಎಲ್ಲರೂ ನಮ್ಗೆ ಸಿಗ್ತಾರೆ. ಎಲ್ಲ ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದಾಗ ಎಲ್ಲರೂ ಕೈ ಮುಟ್ಕೊಂಡು ಹೋಗ್ತಾ ಇರ್ತೀವಿ. ಈಗ ನೋಡಿ ನಾನು ಇಲ್ಲಿ ಬಂದಿದ್ದೀನಿ ಪ್ರತ್ಯೇಕ ಸಭೆ ಏನಾದ್ರು ಇದೆಯಾ? ಅಲ್ಲ ಇಲ್ಲಿ ಬಂದಿದ್ದೀನಿ ಅಂದ ತಕ್ಷಣ ನೋಡಿ ನಮ್ಮ ಲೀಡರ್ಗಳೆಲ್ಲ ಉಳ್ಕೊಂಡು ಬಂದವ್ರು ನಾನು ಭೇಟಿ ಮಾಡಕ್ಕೆ ಹಿಂಗೆ ಪಾಪ ಎಲ್ಲ ಸರ್, ಈಗ ಪ್ರತ್ಯೇಕ ಸಭೆ ಇದೆಯಾ? ಈ ದೇಶ ರಾಜ್ಯದ ವಿವಿಧ ಮೂಲೆಯಿಂದ ಬಂದವ್ರೆ ನೋಡಿ. ಇಲ್ಲೇ ಕೆಲವರು ತೆಲಂಗಾಣ ಬಂದಿರೋರು ಇದ್ದಾರೆ, ಆಂಧ್ರದಿಂದ ಬಂದವರು ಇದ್ದಾರೆ. ಪ್ರತಿ ಸಲ ದೇವಸ್ಥಾನಕ್ಕೆ ಕೈ ಮುಗಿತಿದ್ರಿ, ವರ ಯಾವಾಗ ಕೊಡುತ್ತೆ ದೇವ್ರು ಅಂತ? ದೇವ್ರು ವರ ಕೊಡೋದು ಹೊರ ಕೊಡೋದು ಯಾವಾಗ ಅಂತ ಬಂದಾಗ